ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಆಲ್ರೆಡಿ ಮಳೆಯಿಂದ ತತ್ತರಿಸಿ ಹೋಗಿದೆ. ಇದರ ಬೆನ್ನಿಗೆ ಈಗ ಕರ್ನಾಟಕಕ್ಕೆ ಮೊದಲ ಚಂಡಮಾರುತದ ಕೂಡ ಎಂಟ್ರಿ ಆಗ್ತಾ ಇದೆಯಂತೆ. ಅದಕ್ಕೂ ಕೂಡ ಸಿದ್ಧರಾಗಬೇಕು ಜನ. ಕರ್ನಾಟಕಕ್ಕೆ ವರ್ಷದ ಮೊದಲ ಚಂಡಮಾರುತ ಎಂಟ್ರಿ ಆಗುವುದು ಗ್ಯಾರಂಟಿ. ಪ್ರವಾಹದಿಂದ ತತ್ತರಿಸಿರುವ ಕರ್ನಾಟಕಕ್ಕೆ ಶಕ್ತಿ ಚಂಡಮಾರುತ ಎಂಟ್ರಿ ಆಗ್ತಾ ಇದೆ. ಕರ್ನಾಟಕಕ್ಕೆ ಮೊದಲ ಚಂಡಮಾರುತದ ಎಂಟ್ರಿ, ಅದು ಶಕ್ತಿ ಚಂಡಮಾರುತ ನಾಳೆಯೇ ಎಂಟ್ರಿ ಆಗಲಿದೆ. ನಾಳೆ ಕರ್ನಾಟಕಕ್ಕೂ ಶಕ್ತಿ ಚಂಡಮಾರುತ ಅಪ್ಪಳಿಸುವ ಭೀತಿ ಎದುರಾಗಿದ್ದು, ಅರಬ್ಬಿ ಸಮುದ್ರದಲ್ಲಿ ರೂಪುಗೊಂಡಿರುವಂತಹ ಶಕ್ತಿ ಚಂಡಮಾರುತ ಕರ್ನಾಟಕ ಕೂಡ ಎಂಟ್ರಿ ಆಗಲಿದೆ. ಭಾರತೀಯ ಹವಾಮಾನ ಇಲಾಖೆಯೇ ಕರ್ನಾಟಕಕ್ಕೂ ಕೂಡ ಎಚ್ಚರಿಕೆಯ ಸಂದೇಶ ನೀಡಿದೆ. ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿದೆಯಂತೆ ಶಕ್ತಿ ಚಂಡಮಾರುತ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಹಲವು ಕಡೆ ಚಂಡಮಾರುತದ ಭೀತಿ ಎದುರಾಗಿದ್ದು, ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಶಕ್ತಿ ಚಂಡಮಾರುತ ಅಪ್ಪಳಿಸುವ ಬಗ್ಗೆ ಸೂಚನೆ ನೀಡಲಾಗಿದೆ. ನಾಳೆಯೇ ಕರಾವಳಿಗೆ ಶಕ್ತಿ ಚಂಡಮಾರುತ ಅಪ್ಪಳಿಸುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದ್ದು, ಮಹಾರಾಷ್ಟ್ರ, ಗುಜರಾತ್ ನಂತರ ಕರ್ನಾಟಕಕ್ಕೂ ಕೂಡ ಈ ಶಕ್ತಿ ಚಂಡಮಾರುತ ಎಂಟ್ರಿ ಕೊಡ್ತಾ ಇದೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಜನ ಅಂತ ಸ್ವತಃ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಒಂದಷ್ಟು ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಡಳಿತ ಒಂದಷ್ಟು ಜಾಗೃತಿ ಮೂಡಿಸಬೇಕಾಗುತ್ತೆ ಜನರಲ್ಲಿ. ಈ ಸಮುದ್ರಗಳಿಗೆ ಇಳಿಯೋರು ಕೂಡ ಎಚ್ಚರದಿಂದ ಇರಬೇಕು. ಅತಿ ವೇಗದಲ್ಲಿ ಗಾಳಿ ಬೀಸುತ್ತೆ, ಅಲೆಗಳ ಅಬ್ಬರ ಜಾಸ್ತಿ ಆಗುತ್ತೆ. ಮೋಸ್ಟ್ಲಿ ಈ ಮೀನುಗಾರಿಕೆ ಸ್ವಲ್ಪ ಹೊತ್ತಿಗೆ ಸ್ಥಗಿತ ಮಾಡೋ ಸಾಧ್ಯತೆ ಇರುತ್ತೆ. ಆ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತಗಳಿಗೂ ಕೂಡ ಸೂಚನೆ ಕೊಡಲಾಗಿದ್ದು, ಆ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಲ್ರೆಡಿ ಇಡೀ ರಾಜ್ಯದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗಾಗಿ ಒಂದು ಕಡೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಜನಕ್ಕೆ. ಇದರ ಮಧ್ಯದಲ್ಲಿ ಈಗ ಶಕ್ತಿ ಚಂಡಮಾರುತ ಎಂಟ್ರಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಜನಕ್ಕೆ ಮತ್ತಷ್ಟು ಆತಂಕ ಪಡಬೇಡಿ, ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ ಈ ಸಂದರ್ಭದಲ್ಲಿ ಅಂತ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ ಇದೆ.